ಮಗ ಬೆಳಗ್ಗೆನೆ ಇವತ್ತು ಏನು ಮಾಡ್ತಿದ್ದಾನೆ ಅಂತಂದರೆ ತುಂಬ ಗಲಾಟೆ ಮಾಡ್ತಾ ಇದ್ದ ಅಂತ ಹೇಳಿ ಒಂದು ಮಾತು ಬೈದ್ನಪ್ಪ. ಅದಕ್ಕೇನೆ ಈ ರೇಂಜಿಗೆ ಕೋಪ ಮಾಡಿಕೊಂಡು ನಾನಂತೂ ನಿಮ್ಮ ಮನೇಲಿರಲ್ಲ, ಪಕ್ಕದ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾನೆ ನೋಡಿ. ವಿಶ್ವಾಮಿತ್ರನ್ ಥರ ಸಿಟ್ಟು ಮಾಡ್ಕೊಂಡು ಹೋದವನು ಹೊಟ್ಟೆ ಎಸಿತಿದ್ದಂಗೆ ಬೆಕ್ಕಿನ ಮರಿ ಥರ ಬಂದು ತಿಂಡಿ ಹಾಕೊಂಡು ತಿಂತಿದ್ದಾನೆ. ಹೇಗೂ ಅವನೇ ತಿಂಡಿ ತಿಂತಿದ್ದಾನಲ್ಲ, ನಾನು ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಹೋದ್ರೆ 2 ಸ್ಪೂನಿಗೆ ಸುಸ್ತಾಗಿ ಆಚೆ ಬಂದಿದ್ದ. ಮತ್ತೆ ನಾನೇ ತಿಂಡಿ ತಿನ್ನಿಸ್ಬೇಕಾಯ್ತು. ಆಮೇಲೆ ಕುಶಾಲಿನಿ ಅವರು ನೋಡಿ, ಇಲ್ಲಿ ಅಪ್ಪ ಅವ್ರೇನಾದರೂ ಕಿತ್ತಾಡ್ಕೊಳ್ಳಿ, ನಾವಂತೂ ಕುತ್ಕೊಂಡು ಆರಾಮಾಗಿ ತಿನ್ನೋಣ ಅಂತ ಹೇಳಿ ತಿಂತಾ ಇದ್ದಾರೆ. ತಿಂಡಿ ತಿಂದು ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಮಕ್ಕಳು ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ವಾಷಿಂಗ್ ಮಿಷಿನ್ ಮತ್ತೆ ನನಗೆ ಮುಖಕ್ಕೆ ಹೋಗ್ದು ಕಳಿಸುತ್ತೆ. ನನ್ನ ಕೈಲಿ ಬಟ್ಟೆ ಹಿಂಡೋಕ್ಕಾಗಲ್ಲ ಅಂತ ಹೇಳಿ ಅಷ್ಟು ಗಲೀಜು ಮಾಡ್ಕೊಳ್ತಾರೆ. ಖುಷಿದು ಸ್ನಾನ ಆಯಿತು. ಖುಷಿಯ ಫೇವ್ರೇಟ್ ಫ್ರೂಟನ್ನು ಇವತ್ತು ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಸಪೋಟ ಹಣ್ಣು ಅವಳಿಗೆ ತುಂಬಾ ಇಷ್ಟ. ಎಷ್ಟು ಕೊಟ್ರೂ ತಿಂತಾನೇ ಇರ್ತಾಳೆ. ಅವಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನಾದರೂ ತಿಂತಾ ಇರಬೇಕು ಅಷ್ಟೇ. ಅವಳ ಕೆಲಸ ಇರೋದೇ ಅದು. ಒಂದೇ ಒಂದು ಹಣ್ಣು ಕಟ್ ಮಾಡಿಕೊಟ್ರೆ ಹೆಂಗಮ್ಮ ತಿನ್ನೋದು, ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ನನಗೆ ಅಂತ ನೋಡ್ತಾ ಇದ್ದಾಳೆ. ನನ್ನ ಮಕ್ಕಳಿಬ್ರು ಎಷ್ಟು ನಿಧಾನ ಕಟ್ಟಾಡ್ತಾರೆ ನೋಡಿ. ಅವಳೇನೋ ಬರ್ತಾ ಇದ್ಲು, ಬಿದ್ದೋದ್ಲು. ಅಯ್ಯೋ ತಡಿ, ಅವಳೊಬ್ಬಳೇ ಯಾಕೆ ಬಿದ್ದೋಗ್ತಾ ಇದ್ದಾಳೆ, ಬೇಜಾರಾಗ್ತಾಳೆ ಇನ್ನ ಅಂತ ಹೇಳಿ ಇವನು ಬಿದ್ದೋದ. ಮತ್ತೆ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಬೆಳಗಿಂದ ಸಂಜೆವರೆಗೂ ಇವ್ರು ಆಡೋದನ್ನ ನೋಡಿ ನೋಡಿ ನಾನು ಕೂಡ ತಲೆ ಸುತ್ತ ಬಂದು ಬಿದ್ದೋಗಂಗಾಗಿದ್ದೀನಿ.